ಯಾಕಂದ್ರೆ ಈಗ ಅದು ಏರ್ ಬಂದತ್ತಲ್ಲ ಮತ್ತು ಇನ್ನರ್ಚಿಗೆ ಏನು ಪ್ರಾಬ್ಲಮ್ ಆಗ್ಬಿಡ್ದಂತೆ ಒಂದು ಸ್ವಲ್ಪ ಏರ್ ತೆಗಿನಿದ್ರಾಗಿಂದಿಗೆ ಇವ್ರು ಮಾಡಕತ್ತಾರ. ಒಂದು 90% ಆಗೈತಿ, ಇನ್ನೂ ಸ್ವಲ್ಪ ಐತಿ ಮೆಟ್ರಿಯಲ್ ಭಾಳ ಇಲ್ಲ. ಒಂದು 5-6 ಬಾಕ್ಸ್ ಸ್ಟೂಲ್ ಅದಾವು, ಅವಷ್ಟಾದ್ರೆ ಆಗಿ ಹೋಗುತ್ತೆ ಲೋಡ್. ಮಳೆ ಬರತ್ತಿತ್ತು, ಅದ್ರ ಸಂಬಂಧ ಇದೆಯಾ ನೋಡ್ರಿ, ಅಲ್ಲಿ ಪೂರ ಮಳೆ ಆಗೈತಿ. ಈಗ ಫೈನಲ್ ಆಗಿ ಹೊಸಪೇಟೆ ಅದು ದಾಟ್ ಬಂದೀನಿ. ದಾಟ್ ಬಂದು ಇಲ್ಲಿ ಹಗ್ಗ ಅದು ಚೆಕ್ ಮಾಡಿದ್ರಾತ ಅಂತೇಳಿ ನಿದರ್ಶನಿಗೆ ಹಗ್ಗ ಅದು ಚೆಕ್ ಮಾಡ್ಕೊಳ್ಳೋಣ. ಚೆಕ್ ಮಾಡ್ಕೊಂಡು ಇಲ್ಲಿಂದ ಹೋದ್ರಾತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಧ್ಯಾಹ್ನ ಕಂಪ್ನಿಗೆ ಬಂದೀನಿ 1:15. ಬಂದ ಕೂಡಲೇನ ಗಾಡಿ ಲೋಡಿಂಗ್ ಹತ್ತಂದ್ರೆ ಲೋಡಿಂಗ್ ಹಚ್ಚೀನಿ. ಲೋಡ್ ಮಾಡಾಕತ್ತಾರ. ಈಗ ಅವರಲ್ಲಿ ಲೋಡ್ ಮಾಡಾಕತ್ತಾರ. ಒಂದು 90% ಆಗೈತಿ, ಇನ್ನೂ ಸ್ವಲ್ಪ ಐತಿ ಮೆಟ್ರಿಯಲ್ ಭಾಳ ಇಲ್ಲ. ಒಂದು 5-6 ಬಾಕ್ಸ್ ಸ್ಟೂಲ್ ಅದಾವು, ಅವಷ್ಟಾದ್ರೆ ಆಗಿ ಹೋಗುತ್ತೆ ಲೋಡ್. ಮಳೆ ಬರತ್ತಿತ್ತು, ಅದ್ರ ಸಂಬಂಧ ಇದೆಯಾ ನೋಡ್ರಿ, ಅಲ್ಲಿ ಪೂರ ಮಳೆ ಆಗೈತಿ. ಈಗ ಫೈನಲ್ ಆಗಿ ಪೂರ ಗಾಡಿ ಲೋಡ್ ಆತ. ಹಗ್ಗ ತಡ್ಪಲ್ ಹಾಕಿ ಇಲ್ಲಿ ಶೈಣಿ ನಿದರ್ಸಿನಿ. ಇದು ಮಹಬೂಬನಂದು ಇವತ್ತು ಮೇಲೆ ಬಿಜಾಪುರ 2 ಪಾಯಿಂಟ್. ನಮ್ಮದು ಎಲ್ಲಿಪ್ಪ ಅಂದ್ರೆ ಗಂಗಾವತಿ ಪ್ಲಸ್ ಬಳ್ಳಾರಿ ತುಂಬಿವಿ. ಇದು ಗಣೇಶಾಪುರ ಶಿವಮೊಗ್ಗ ತುಂಬ್ಯಾರ. ಇದು 2 ಪಾಯಿಂಟ್. ಇನ್ನೂ 2 ಗಾಡಿ ಮತ್ತು ಲೋಡಿಂಗ್ ಹಚ್ಚಾರ ಅಲ್ಲಿ ಲೋಡಿಂಗ್ ಪಾಯಿಂಟಿಗೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನೇನ ನಮ್ಮ ಗಾಡಿ ಲೋಡ್ ಆಗೈತಿ 2 ಪಾಯಿಂಟ್. ಎಲ್ಪ ಅಂದ್ರೆ ಬಳ್ಳಾರಿ ಪ್ಲಸ್ ಗಂಗಾವತಿ ಲೋಡ್ ಆಗೈತಲ್ಲ, ಅದಕ್ಕೆ ಈಗ ಖಾಲಿ ಮಾಡಕ್ಕೆ ಹೊಂಟೀನಿ. ಟೈಮ್ ಈಗ 3:10 ಆಗೈತಿ. ಎಲ್ಲಿದನಪ್ಪ ಅಂದ್ರೆ ಹುರುಗುಪ್ಪಿ ಸಮೀಪ ಅದೇನೀಗ. ಇಲ್ಲಿ ನೋಡ್ರಿ ಮಟ್ರಿಯಲ್ ನಿನ್ನೆ ತಾಡ್ಪಾಲ್ ಗಿಡಪಾಲ್ ಹಾಕಿ ಕೊಟ್ಟಾರ ಇವನ್ನ. ಅದಕ್ಕೆ ತಗೊಂಡೀಗ ಸೀದಾ ಖಾಲಿ ಮಾಡಕ್ಕೆ ಹೊಂಟೇನಿ ನಾನು. ಅಲ್ಲಿಂದ ಬಿಟ್ಟವ ಸೀದಾ ಈಗ ಕೊಪ್ಪಳ ರೀಚ್ ಆದೆ. ಇಲ್ಲೇ ಲೆಫ್ಟ್ ಸೈಡ್ ಹೋದ್ರೆ ಕೊಪ್ಪಳ ಇದೆ. ನಾವೀಗ ಸೀದಾ ಹೋಗ್ಬೇಕು ಬಳ್ಳಾರಿಗೆ ಹೋಗೋಣ. ಅನ್ನಕ್ಕೆ ನಾವು ಬಳ್ಳಾರಿಯಾಗ 8:00 ಬರ್ತೀನಿ ಅಂತ ಹೇಳಿದಾರೆ ಅವ್ರಿಗೆ. ಅದ್ರ ಸಂಬಂಧ ಬಳ್ಳಾರಿಗೆ ಸೀದಾ ಹೋಗೋಣ. ಟೈಮ್ ಕರೆಕ್ಟ್ ಈಗ 5:30 ಆಗೈತಿ. ಕೊಪ್ಪಳ ರೀಚ್ ಆಗಿ ನಾನು. ಇನ್ನು ಬಳ್ಳಾರಿ 87 ಕಿಲೋಮೀಟ್ರ್ ಐತಿ. ಇಲ್ಲಿಂದ ಇನ್ನೂ ಹೊಸಪೇಟೆ 35 ಕಿಲೋಮೀಟ್ರ್. ಆ ಕಡೆಯಿಂದ ಒಂದು 56 ಕಿಲೋಮೀಟ್ರ್ ಆಕತ್ತದು. ಫೈನಲ್ ಆಗಿ ಬೆಳಗ್ಗೆ ಕರೆಕ್ಟ್ 6 ಗಂಟೆ ಆತಿಗೆ ಹೊಸಪೇಟೆ ಟೋಲಿಗೆ ರೀಚ್ ಆದ್ಯಾ. ಭಾಳ ಫಾಸ್ಟ್ ಐತಿದೆ ಟೋಲ್. ಬರೀ ಗಾಡಿ ಬಂದ್ಕೊಳ್ಳೆ ಸಾಕು. ಫಸ್ಟ್ ನಾನು ನಂಬರ್ ಸ್ಕ್ಯಾನ್ ಮಾಡಿ ಇದನ್ನು ಮಾಡ್ಬಿಡ್ತೀವಿ. ಇಲ್ಲಿಂದ ಇನ್ನೂ 10 ಕಿಲೋಮೀಟ್ರ್ ಐತಿ ಹೊಸಪೇಟೆ. 10 ಕಿಲೋಮೀಟ್ರ್ ಮೊದಲೇ ಐತಿದೆ ಟೋಲ್. ಫೈನಲ್ ಆಗಿ ಹೊಸಪೇಟೆ ಅದು ದಾಟ್ ಬಂದೀನಿ. ದಾಟ್ ಬಂದು ಇಲ್ಲಿ ಹಗ್ಗ ಅದು ಚೆಕ್ ಮಾಡಿದ್ರಾತ ಅಂತೇಳಿ ನಿದರ್ಶನಿಗೆ ಹಗ್ಗ ಅದು ಚೆಕ್ ಮಾಡ್ಕೊಳ್ಳೋಣ. ಚೆಕ್ ಮಾಡ್ಕೊಂಡು ಇಲ್ಲಿಂದ ಹೋದ್ರಾತ. ಹಗ್ಗ ಅದು ಏನೂ ಆಗಿಲ್ಲ, ಯಾಕಂದ್ರೆ ಲೂಸ್ ಐಟಮ್ ಭಾಳ ಐತಿ ಇವತ್ತು ಗಾಡಿ ಒಳಗೆ. ಅದ್ರ ಸಂಬಂಧ ಹಗ್ಗ ಅದು ಚೆಕ್ ಮಾಡಿದಾರೆ ಅಂತೇಳಿ ಇಲ್ಲೇ ನಿಂತೆ. ಈಗ ಹಗ್ಗ ಅದು ಚೆಕ್ ಮಾಡ್ಕೊಂಡ್ಯಾ, ಹಗ್ಗ ಅದು ಏನಾಗಿಲ್ಲ, ಕರೆಕ್ಟ್ ಐತಿ. ಇದೊಂದು ಸ್ವಲ್ಪ ಅಷ್ಟೇ ತಾಡ್ಪಾಲ್ ಹೊಡ್ಕೊಳತೈತಿ, ಲೂಸ್ ಆಗಿತ್ತು ಸಂಬಂಧ ನಡೀತೈತಿ, ಅದಕ್ಕೇನು ಆಗಲ್ಲ. ಬರ್ರಿ ಹೋಗೋಣ ಇಲ್ಲಿಂದ ಸೀದಾ. ಟೈಮ್ ಈಗ ಕರೆಕ್ಟ್ ಎಷ್ಟಾಗೈತಪ್ಪ ಅಂದ್ರೆ 6:15 ಆಗೈತೆ ನೋಡ್ರಿ. ಈಗ ಎಲ್ಲಿದೇನಪ್ಪ ಅಂದ್ರೆ ತೊರನಗಲ್ ರೀಚ್ ಆಗೀನಿ. ತೊರನಗಲ್ ರೀಚ್ ಆಗಿ ಮತ್ತು ದಾಟ್ ಹೊಂಟೀನಿ. ಈಗ ಇದು ಅಪ್ ಐತಿ, ಒಂದು ಸ್ವಲ್ಪ ಅಪ್ ಹಾಕೊಂಡೀನಿ. ಅದು ನೋಡ್ರಿ ದೊಡ್ಡ ಪೈಪ್ ಒಳಗೆ ಹೋಗಿ ಬರೋದೈತಿ. ಈಗ ನೋಡ್ರಿ ಹೆಂಗೆ ಕಾಣತದ ಹೋಗಿ ನೋಡ್ರಿ, ಅದ್ರೊಳಗೆ ಹೋಗಿ ಹೆಂಗೆ ಬರೋದೈತಿ. ಹಿಂಗೆ ಫೈನಲ್ ಆಗಿ ನಾನೀಗ ಬಳ್ಳಾರಿ ರೀಚ್ ಆದೆ. ಬಳ್ಳಾರಿ ರೀಚ್ ಆದ ಕೂಡ ಪಾರ್ಟಿ ನಂಬರ್ಗೆ ಫೋನ್ ಮಾಡಿದೆ ಅವ್ರಿಗೆ. ಅವರ ಪಾರ್ಟಿ ಅದು ನೋಡಿದ್ರೆ ಅಂಗಡಿನೂ ಅಲ್ಲ, ಆಫೀಸು ಅಲ್ಲ, ಅದು ಗೌರ್ಮೆಂಟ್ ಸ್ಕೂಲ್ ಅಂತ. ಸ್ಕೂಲಿಗೆ ಇಳಿಸ್ಬೇಕಂದ್ರೆ ಈಗ ಅವ್ರು 100 ರೂಪಾಯಿ ಚೇರ್. ಆಯ್ತು ತೋರಿ ಅಂತೇಳಿ ಈಗ ಲೊಕೇಶನ್ ಹಾಕ್ಯಾರ. ಇಲ್ಲಿಂದ 3 ಕಿಲೋಮೀಟ್ರ್ ತೋರಿಸೈತಿ. ಬರ್ರಿ ಈಗ ಹೋಗೋಣ ಸೀದಾ. ಫೈನಲ್ ಆಗಿ ನಾವು ಅನ್ಲೋಡ್ ಮಾಡೋ ಸ್ಕೂಲಿಗೆ ಬಂದ್ವಿ. ಇದೇ ಸ್ಕೂಲ್ ಅದ. ಇಲ್ಲೇ ಕೇಳ್ಬೇಕೀಗ ಅವ್ರಿಗೆ ಎಲ್ಲಿ ಅನ್ಲೋಡ್ ಮಾಡ್ತಾರೋ ಅವ್ರು ಅಂತೇಳಿ. ಫೈನಲ್ ಆಗಿ ಅನ್ಲೋಡ್ ಮಾಡೋ ಪಾಯಿಂಟಿಗೆ ಬಂದೀನಿ ಬಳ್ಳಾರಿ ಒಳಗೆ. ಇದೇ ನೋಡ್ರಿ ಸ್ಕೂಲ್. ಇದೇ ಸ್ಕೂಲಿಗೆ ಒಟ್ಟು ಟೋಟಲ್ 100 ರೂಪಾಯಿ ಚೇರ್ ಅವು. ಒಟ್ಟು ಕಂಪ್ನಿ ಒಳಗೆ 1500 ಬಂದಾವು. ಇಂಥವು ಎಲ್ಲೆಲ್ಲಿ ಸ್ಕೂಲ್ ಅದಾವು ಅಲ್ಲೆಲ್ಲಿ ಇಳಿಸ್ಬೇಕು. ಈಗ ನನ್ನ ಗಾಡಿಯಾಗ 100 ಅದಾವೆ. ನಿನ್ನೆ ಒಂದು ದೊಡ್ಡ ಗಾಡಿಯಾಗ 500 ಹೋಗ್ಯಾವೆ. ಇದೇ ಸ್ಕೂಲಿಗೆ ಇಳಿಸ್ಬೇಕು. ರಾಷ್ಟ್ರ ರತ್ನ ವಿದ್ಯಾ ಕೇಂದ್ರ ಇದೆ.
ಇದು ಸ್ಕೂಲಿಗೆ ಖಾಲಿ ಮಾಡ್ಬೇಕು. ಅವ್ರು ಎಲ್ಲಿ ಖಾಲಿ ಮಾಡ್ತಾರ ಗೊತ್ತಿಲ್ಲ. ನಮ್ಮ ಗಾಡಿ ತೊಗೊಂಬಂದ ಇಲ್ಲಿ ಹಚ್ಚೀವಿಗೆ. ಫೈನಲ್ ಆಗಿ ಹೋಗಿ ನಾಷ್ಟ ಮಾಡಿ ಬಂದೆ. ಇಲ್ಲೇ ಮತ್ತು ಗಾಡಿ ಕಡೆ ಬಂದೇನಿ. ಈಗ ಕೇಳಿದ್ರೆ ನಿನ್ನೆ ಫೋನ್ ಮಾಡಿದಾಗ 8 ಗಂಟೆಗೆ ಬರ್ರಿ ಖಾಲಿ ಮಾಡ್ತೀವಂದ್ರೆ ನಾವು 7:50ಕ್ಕೆ ಬಂದ್ವಿ ಇಲ್ಲಿ. ಆದ್ರೆ ಇವರು ಖಾಲಿ ಮಾಡೋಕತ್ತಿಲ್ಲ. ಹೇಳಿದ್ರೆ ಈಗ ಸ್ಕೂಲ್ ಚಾಲು ಆಗಿಲ್ರಿ, 9 ಗಂಟೆ ನಂತರ ಖಾಲಿ ಮಾಡ್ತೀವಿ ಅಂತ ಹೇಳತ್ತಾರ. ಅದಕ್ಕೆ ಆಯ್ತು ಅಂತೇಳಿ ಸುಮ್ಮ ಇಲ್ಲೇ ಕುಂತಾನೆ. ಈಗ ಸ್ಕೂಲಿಗೆ ಹುಡುಗರು ಬರೋಕೆ ಚಾಲು ಆದ್ರೆ ಪಾಪ. ಈಗ ಫಸ್ಟ್ ಆಟೋ ಇದೆ. ನಾ ಬೆಳಿಗ್ಗೆಯಿಂದ ಬಂದ ಸುಟ್ಟು ಇದು ಫಸ್ಟ್ ಹುಡುಗರು ಬಂದರು ನೋಡ್ರಿ. ಇವ್ರೆ ನಮ್ಮ ಗಾಡಿ ಇಲ್ಲ ಐತೆ ನೋಡ್ರಿ. ಫೈನಲ್ ಆಗಿ ಆ ಕಡೆ ಹಚ್ಚಿದ ಗಾಡಿ ತೊಗೊಂಬಂದು ಸೀದಾ ಈಗ ಈ ಕಡೆ ಹಚ್ಚೀನಿ. ಈಗ ಮೇನ್ ಗೇಟ್ ಇದೆ, ಇಲ್ಲೇ ಗಾಡಿ ಹಚ್ಚೀನಿ. ಈಗ ಅವರು ಬರತ್ತಾರಂತ ಫೋನ್ ಮಾಡಿದ್ದೆ ಅವ್ರಿಗೆ. ಇನ್ನೊಂದು 10-15 ನಿಮಿಷ ರೀ ಬರ್ತೀವಂತ ಅಂದಾರ. ಅದಕ್ಕೆ ಬಡ ಹಗ್ಗ ತಡ್ಕೊಲ್ ಬಿಚ್ಚಿದ್ರ ಈಗ. ಇದು ನೋಡ್ರಿ ರಾಷ್ಟ್ರರತನ ವಿದ್ಯಾ ಕೇಂದ್ರ. ಇಲ್ಲೇ ಖಾಲಿ ಆಗ್ಬೇಕಿದೆ 100 ಪೀಸ್ ಚೇರ್. ಮತ್ತು ಅರ್ಧ ಗಾಡಿ ತೊಗೊಂಡು ಗಂಗಾವತಿಗೆ ಹೋಗ್ಬೇಕು ನಾವು. ಸಾಲಿಗೆ ಅನ್ಲೋಡ್ ಮಾಡೋಕೆ ಬೆಳಿಗ್ಗೆ 8 ಗಂಟೆಗೆ ಬಂದೀನಿ. ಆದರೆ ಇನ್ನೂ ಅನ್ಲೋಡ್ ಮಾಡಿಲ್ಲ ಅವ್ರೆ. 10 ಗಂಟೆ ಆಯ್ತು. ನಮ್ಮ ಗಾಡಿದು ಹೊಳ್ಳಿ ರಿವರ್ಸ್ ಹಚ್ಚಿ ಒಂದು ಸ್ವಲ್ಪ ಟೈರ್ ರೈಟ್ ಸೈಡ್ ಹೊಡೆದಾಗ ಗೊತ್ತಾಗೈತೆ ನಮಗೆ. ಯಾಕಂದ್ರೆ ಟೈರ್ ನಮ್ದು ಏರ್ ಬಂದದ ಅಂತೇಳಿ. ಅದಕ್ಕೆ ಈಗ ಟೈರ್ ತೆಗೆದು ಟೈರ್ ಹಾಕತ್ತೀನಿ ಪೂರ. ಇದು JK ಟೈರ್ ಬುಡಕಿಂದ ಕೆಳಗಿಟ್ಟಿದ್ದೆ. ಬಾಜು ಇಲ್ಲಿಟ್ಟೇನಲ್ಲ, ಇದು MRF ಭಾಳ ದಿನದ ಐತೆ. ಸ್ಟೀಪ್ನಿ ಇದೆ. ಇದು JK ಟೈರ್ ಚಲೋ ಇದ್ದಿದ್ದ ಪೂರ ಏರ್ ಬಂದೈತಿ. ಇದೆ ಇದು ಪೂರ ಏರ್ ಬಂದೈತೆ ಆ ಕಡೆ ಎಲ್ಲ. ಅದ್ರ ಸಂಬಂಧ ಇದನ್ನು ತೆಗ್ದೀನಿ. ಈಗ ಇದನ್ನು ಹಾಕ್ಬೇಕು MRF ಪೂರ ಇದಕ್ಕೆ. ಅದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡೀನಿ. ಮಾಡೋಣ ಜಾಕ್ ಹಚ್ಚಿ ಎಲ್ಲ ರೆಡಿ ಮಾಡೀನಿ. ಈಗ ಟೈರ್ ಫಿಟ್ ಮಾಡೋಣ ಅವ್ರು ಬರೋ ಮಟ್ಟ. ಫೈನಲಾಗಿ ಪೂರ ಟೈರ್ ಜೋಡಿಸಿ ಇದ್ರಾಗಿಂದ ಒಂದು ಸ್ವಲ್ಪ ಏರ್ ತೆಗಿಬೇಕು. ಯಾಕಂದ್ರೆ ಈಗ ಅದು ಏರ್ ಬಂದತ್ತಲ್ಲ, ಮತ್ತು ಇನ್ನರ್ಚಕ್ಕೆ ಏನು ಪ್ರಾಬ್ಲಮ್ ಆಗ್ಬಾರ್ದಂತ ಒಂದು ಸ್ವಲ್ಪ ಏರ್ ತೆಗೀನಿ ಇದ್ರಾಗಿಂದಿಗೆ. ಫೈನಲ್ ಆಗಿ ಪೂರ ಗಾಡಿ ಖಾಲಿ ಆಯ್ತು. ಗಾಡಿ ಖಾಲಿಯಾಗಿ ಸೀದಾ ಮತ್ತು ಹಗ್ಗ ತಡ್ಕೊಳಕೊಂಡೀನಿ. ಇವತ್ತಿಷ್ಟು ಮಟ್ರಲ್ಲ ಸೀದಾ ಗಂಗಾವತಿಗೆ ಹೋಗ್ಬೇಕು. ಇದು ಸ್ಕೂಲಿಗೆ ಖಾಲಿ ಮಾಡಿದೆ. ಈಗ ಇಲ್ಲೇ ಖಾಲಿ ಮಾಡಿದ್ವಿ. ಬರ್ರಿ ಹೋಗೋಣ ಇಲ್ಲಿಂದ ಸೀದಾ ಗಂಗಾವತಿಗೆ. ಹಾಗೆ ಅಲ್ಲಿಂದ ಸೀದಾ ಮೇನ್ ಗೇಟಿಗೆ ಬಂದೆ. ಮೇನ್ ಗೇಟಿಗೆ ಬರೋಣ್ರಿ. ಈಗ ಅಲ್ಲಿಂದ ಖಾಲಿ ಮಾಡಿ ಎಲ್ಲಿ ಮಠ ಬಂದನಪ್ಪ ಅಂದ್ರೆ ಕುಡ್ತಿನಿ ಮಠ ಬಂದೀನಿ. ಇದು ಕುಡ್ತಿನಿಂದ ಸೀದಾ ಹೋಗ್ಬೇಕು. ಸೀದಾ ಇಲ್ಲಿಂದ ಹೋದ್ರೆ ಇನ್ನೂ 44 ಕಿಲೋಮೀಟ್ರ್ ಐತಿ ಗಂಗಾವತಿ. ಇದು ಬಳ್ಳಾರಿ, ಈ ಕಡೆ ಹೋದ್ರೆ ಬಳ್ಳಾರಿ, ಈ ಕಡೆ ಹೋದ್ರೆ ಹುಬ್ಳಿ. ನಾವೀಗ ಹಿಂಗೆ ಹೋಗ್ಬೇಕು. ಬರ್ರಿ ಹೋಗೋಣ ಇಲ್ಲಿಂದ ಸೀದಾ. ಫ್ಯಾಕ್ಟ್ರಿ ಧೂಳ ಪೂರ ಎಲ್ಲ ಹೆಂಗಾಗೈತಿ. ರೋಡ್ ತುಂಬ ನೋಡ್ಬೋದಲ್ಲಿ. ಈಗ ಎಲ್ಲಿದೇನಪ್ಪ ಅಂದ್ರೆ ಕಂಪ್ನಿ ಸಮೀಪ ಬಂದೀನಿ. ಇನ್ನೂ ನಮಗೆ ಗಂಗಾವತಿ ಕರೆಕ್ಟ್ ಇಲ್ಲಿಂದ 28 ಕಿಲೋಮೀಟ್ರ್ ಐತಿ. ಇಲ್ಲಿಂದ ಭಾಳ ಅಂದ್ರೆ ಒಂದು 8-9 ಕಿಲೋಮೀಟ್ರ್ ಇರೋದು ಕಂಪ್ನಿ. ಆ ಕಡೆಯಿಂದ ಒಂದು 20 ಕಿಲೋಮೀಟ್ರ್ ಗಂಗಾವತಿ ಐತಿ. ಈಗಿದ ಯಾವ ಊರು ಅಂದ್ರೆ ಹಳಿ ದರೋಜಿ ನೋಡ್ರಿ. ಇದು ಊರ ಹೆಸರು ಇಲ್ಲಿ ಐತಿ. ಹಳಿ ದರೋಜಿ ಆಗೋದಿನ್ನ. ಈಗ ಫೈನಲ್ ಆಗಿ ಈಗ ಕಂಪ್ನಿಗೆ ರೀಚ್ ಅದೇ. ಇಲ್ಲಿಂದ ಇನ್ನೂ ಎಷ್ಟಪ್ಪ ಅಂದ್ರೆ 14 ಕಿಲೋಮೀಟ್ರ್ ಐತಿ ಗಂಗಾವತಿ. ಸೀದಾ ಒಂದ ರೋಡ, ಆದರೆ ಸಿಂಗಲ್ ರೋಡ್ ಐತಿದೆ. ಒಂದು ಸ್ವಲ್ಪ ಕೆಟ್ಟೈತಿ ಅಲ್ಲೆಲ್ಲೇ ಆಗರ್ಗೆ ಹೋಗ್ಬೇಕು. ಟೈಮ್ ಈಗ ಕರೆಕ್ಟ್ ಎಷ್ಟಾಗೈತೆ ಅಂದ್ರೆ 1 ಗಂಟೆ ಆಗೈತೆ ನೋಡ್ರಿ. ಕಂಪ್ನಿ ರೀಚ್ ಆಗಿನ ಅಲ್ಲಿ ಇದ ನೋಡ್ರಿ. ಕಂಪ್ನಿ ಸಿಟಿ ಒಳಗೆ ಎಂಟ್ರಿ ಆಗಿನಿಗೆ. ಯಾಕಂದ್ರೆ ಸಿಟಿ ಒಳಗೆ ಸಿಗೈತಿ ಇದು ರೋಡ್. ಇದ ಮೇನ್ ಸರ್ಕಲ್ ಇಲ್ಲಿ ಅಂಬೇಡ್ಕರ್ ಸರ್ಕಲ್. ಇಲ್ಲಿ ಒಂದು ಸಲ ಬಂದೇನೆ ನಾನು ಖಾಲಿ ಮಾಡೋಕೆ ಕಂಪ್ನಿಗೆ. ಮಟ್ರೆಲ್ಲ ಅಲ್ಲಿ ಹೋಗಿ ಬ್ಯಾಂಕ್ ಕಡೆ ಖಾಲಿ ಮಾಡೀನಿ, ಸ್ಟೇಟ್ ಬ್ಯಾಂಕ್ ಕಡೆ. ಇದ ಮೇನ್ ಸರ್ಕಲ್. ನಾವು ಇಷ್ಟು ಸರ್ಕಲಿಂದ ಲೆಫ್ಟ್ ಹೋಗ್ಬೇಕು ಸೀದಾ. ಇಲ್ಲಿಂದ 10 ಕಿಲೋಮೀಟ್ರ್. ನೋಡ್ರಿ ಬರೇ ಗಂಗಾವತಿ ಬರೀ ಇಲ್ಲಿಂದ 3 ಕಿಲೋಮೀಟ್ರ್ ಐತಿ. ಮಳೆ ಚಲೋ ಆಯ್ತು. ಸನಿ ಹನಿ ಬರಾಕತ್ತೈತಿ. ಈಗ ಇನ್ನೂ ಬರೀ 3 ಕಿಲೋಮೀಟ್ರ್ ಹೋದ್ರೆ ಮುಗಿತೈತಿ ನಮ್ದು. ನಾವೇನು ತಾಳ್ಪಲ್ ಹಾಕೀವಿ. ಮುಂದೆ ಭಾಳ ಜೋರು ಇರ್ಬೋದು, ಯಾಕಂದ್ರೆ ಹಂಗೆ ಕಾಣತೈತಿ ಮುಂದೆ. ನೋಡೋಣ ಬರ್ರಿ ಹೋಗೋನೀಗ. ಗಂಗಾವತಿ ಸ್ಟಾರ್ಟ್ ಆಯ್ತು ನೋಡ್ರಿ. ಈಗ ಇಲ್ಲಿ ಮತ್ತೆ ಮಳೆ ಇಲ್ಲ, ಹನಿ ಅಷ್ಟೇ ಬರತೈತಿ. ಈಗ
ಟೈಮ್ 1:15 ಆತಿಗೆ. ಬಡಾನ ಹೋಗಿ ಖಾಲಿ ಮಾಡೋಣ. ಮತ್ತು ಅವರು ಊಟಕ್ಕೆ ಹೋಗ್ಬಾರ್ದು ಪಾರ್ಟಿ. ಆರು ಸಂಬಂಧ ನಾಷ್ಟ ಬಂಟೇನ ಈಗ. ಫೈನಲ್ ಆಗಿ ಗಂಗಾವತಿ ಸಿಟಿ ಒಳಗೆ ಬಂದೆ. ನಾವು ಇಲ್ಲೇ ರೈಟ್ ಹೊಡಿಬೇಕೀಗ. ರೈಟ್ ಹೊಡೆದ ಕೂಡಲೇ ಐತಿ ಅಂಗಡಿ. ಒಂದು 2-3 ಅಂಗಡಿ ದಾಟಿದ ಕೂಡಲೇ ಬರ್ರಿ ಹೋಗೋನಿಗೆ. ಇಲ್ಲೇ ರೈಟ್ ಟಾಟಾ ಶಿ ಒಳ್ಳಾದಲ್ಲ, ಅಲ್ಲೇ ಹೊಳ್ಬೇಕು ನಾವು ಈಗ ರೈಟ ಹೋಗ್ಬೇಕು. ಫೈನಲಾಗಿ ಇದ ಅಂಗಡಿ ಕಡೆ ಬಂದಿದ್ದೆ. ಅವ್ರ ಗುಡಾನಕ್ಕೆ ಅಂತಂದ್ರೆ ಅದಕ್ಕೆ ಗುಡಾನಕ್ಕೆ ಹೊಂಟೇವಿ ಈಗ. ಮುಂದೆ ಬೈಕ್ ತೊಗೊಂಡ್ರ ಅವ್ರ APMC ಒಳಗೆ ಅಂತ ಇದ್ದಿದ್ದು ಗುಡಾನ. ಅವರ ಬರತ್ತಾರ ಈಗ. ಫೈನಲ್ ಆಗಿ ಅವ್ರ ಅಂಗಡಿ ಕಡೆ ಮಳಿ ಒಳಗೆ ಖಾಲಿ ಮಾಡಿದ್ವಿ ಗಾಡಿ. ಖಾಲಿ ಮಾಡಿ ಸೀದಾ ಈಗ ಮತ್ತು ಲಕ್ಷ್ಮಣ ಒಂದು ಫೋನ್ ಹಚ್ಚಿದ್ದ. ಒಂದು ಬಾಡಿಗೆ ಹೇಳೇನ, ಅದಕ್ಕೆ ಅಲ್ಲಿ ಹೊಂಟೀನಿ. ಹ್ಞೂ ಅಂದ್ರೆ ಏರ್ಕೊಂಡೋದ್ರ ಅದು ಇಲ್ಲಿಂದ. ಬರೀ ಅಲ್ಲಿ ಹೋಗೋಣ, ಅವ್ರಿಗೆ ಹೋಗಿ ಮಾತಾಡೋಣ ಬಂದು. ಫೈನಲ್ ಆಗಿ ಟೈಮ್ 2 ಗಂಟೆ ಆಗಿತ್ತು. ಅದಕ್ಕೆ ನಾನು ಹೋಗಿ ಊಟ ಮಾಡಿ ಬಂದೆ. ಅಲ್ಲಿ ನಮ್ಮ ಗಾಡಿ ಇಲ್ಲೇ ಐತಿ. ಅವ್ರು ಹೇಳಿದ ಪಾಯಿಂಟಿಗೆ ಬಂದೆ ನಾನು. ಇನ್ನೂ ಅವ್ರು ಬಂದಿಲ್ಲ, ಎಲ್ಲಿ ಅಮೌಂಟ್ ಕೊಡಕ್ಕೆ ಹೋಗ್ಯಾರಂತ. ಅಮೌಂಟ್ ಕೊಟ್ಟು ಬರ್ತೇನೆ ಅಂತಂದ್ರೆ ಐತಿ ನೋಡ್ರಿ ನಮ್ಮ ಗಾಡಿ ರೋಡ್ನ್ಯಾಗ. ಇದ ಮಿಲ್ ಕಡೆ ಬಾ ಅಂತ ಹೇಳಿದ್ರು ಅವ್ರು. ಇಲ್ಲೇ ಮಿಲ್ ಕಡೆ ಬಂದೇನಿ. ನೋಡೋಣ ಅವ್ರು ಏನು ಹೇಳ್ತಾರ, ಹೇಳ್ಕೊಂಡು ಹೋದ್ರತ್ತೆ. ಫೈನಲ್ ಆಗಿ ಗಂಗಾವತಿ ಖಾಲಿ ಮಾಡಿ ಸೀದಾ ಈಗ ಮೊನ್ನೆ ಟೋಲಿದೆ ಗಂಗಾವತಿದ. ಈ ಟೋಲಿ ಮಟ್ಟ ಬಂದೇನಿ ಈಗ. ನೋಡ್ರಿ ಪೂರ ಬರೀ ಗುಡ್ಡನ ಈ ಕಡೆ ಎಲ್ಲ. ಹೆಂಗದ ನೋಡ್ರಿ ಪೂರ ಗುಡ್ಡ. ಗದಗ ಇನ್ನೂ 4 ಕಿಲೋಮೀಟ್ರ್ ಐತಿ. ಅಲ್ಲೇ ಮುಂದೋಗಿ ಲೆಫ್ಟ್ ಹೊಡಿಬೇಕು. ಲೆಫ್ಟ್ ಹೊಡೆದ ಸೀದಾ ಸಿಟಿ ಒಳಗೆ ಹೋಗ್ಬೇಕು. ಯಾಕಂದ್ರೆ ಇದೊಂದು ಬಾಕ್ಸ್ ಹಿಂದೊಂದು 3 ಕುರ್ಚಿ ಅದಾವಲ್ಲ, ಅವನ್ನ ಕೊಡ್ಬೇಕು. ಒಟ್ಟ ಟೋಟಲ್ 3 ಪಾಯಿಂಟ್ ಲೋಡ್ ಆಗೈತೆ ನಮ್ದು. ಪಾಪ ಅವ್ರಿಗೆ 4 ಗಂಟೆ ಅಂತ ಹೇಳಿದ್ದೆ. ಈಗ ಕರೆಕ್ಟ್ 7 ಗಂಟೆ ಆಗೈತೆ ನೋಡ್ರಿ. ಇಲ್ಲೇ ಲೆಫ್ಟ್ ಹಿಡೀನೀಗ. ಹಿಡಿದ ಸೀದಾ ಸಿಟಿ ಒಳಗೆ ಹೋಗೋಣ. ಗದಗಿಂದ ಒಂದು ಪಾಯಿಂಟು ಖಾಲಿ ಆಯ್ತು ನಮ್ದು ಈಗ. ಇಲ್ಲಿಂದ ಸೀದಾ ಹೊಟ್ಟೆನ ಈಗ. ಖಾಲಿ ಮಾಡಿ ಸೀದಾ ಈಗ ಮತ್ತೆ ಮೇನ್ ರೋಡಿಗೆ ಟಚ್ ಆಗತ್ತೇನೀಗ. ಇದು ಸರ್ವಿಸ್ ರೋಡ್. ಇದು ಬ್ರಿಡ್ಜ್ ಕಾಣ್ತೈತೆ ನೋಡ್ರಿ. ಅಲ್ಲಿ ಮುಂದೋಗಿ ರೈಟ್ ಹೊಡಿಬೇಕು. ಮಾಡ್ಕೊಳ್ಳಿ ಸೀದಾ ಹಿಂಗೆ ಹೋಗೋದೀಗ. ಗದಗ, ಗಂಗಾವತಿ, ಬಳ್ಳಾರಿ 3 ಖಾಲಿ ಅದು ನಮಗೆ. ಈಗ ಸೀದಾ ಮನೆಗೆ ಹೋಗೋಣ. ಟೈಮ್ ಈಗ ಕರೆಕ್ಟ್ 8 ಗಂಟೆ ಆಗೈತೆ ನೋಡ್ರಿ. ಗದಗ ಹೊರಗೆ ಬಿಟ್ಟೆನ ಈಗ. ಅಲ್ಲಿಂದ ಬಿಟ್ಟವ ಸೀದಾ ಈಗ ಹುಬ್ಳಿಗೆ ರೀಚ್ ಆಗೇನಿ. ಹುಬ್ಳಿ ಕರೆಕ್ಟ್ ನಮ್ಗೆ ಇಲ್ಲಿಂದ 9 ಕಿಲೋಮೀಟ್ರ್ ಐತಿ. ಆದ್ರೆ ನಾವು ಸಿಟಿ ಒಳಗೆ ಹೋಗಲ್ಲ, ಇಲ್ಲೇ ಲೆಫ್ಟ್ ಹೊಡಿತೀವಿ ನಾವು. ಸೀದಾ ನಮ್ಮ ಮನೆಗೆ ಹೋಗೋದ್ರಾತಿಗೆ. ಅವ್ರಿಗೆ ಟೈಮ ಕರೆಕ್ಟಿಗೆ 9:15 ಆಗೈತೆ ನೋಡ್ರಿ. ಇಲ್ಲಿ ಮಠ ಬಂದೇನೀಗ.